ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಪ್ರಾರಂಭ ಆಗಿ ಇಂದಿಗೆ 6 ವರ್ಷಗಳಾಯಿತು. ನಮ್ಮ ಪರಿಷತ್ತು ಇಡೀ ಜಿಲ್ಲೆ, ರಾಜ್ಯ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷರುಗಳು, ಸದಸ್ಯರುಗಳನ್ನು ಹೊಂದಿದೆ. 47,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿವರೆಗೂ MR ಉಮೇಶ್ ಸೂಲಿಬೆಲೆಯವರು ಅಧ್ಯಕ್ಷರಾಗಿದ್ದರು. ಈಗ ಈ ವರ್ಷ ನಮ್ಮ ಕಾನೂನಿನ ಪ್ರಕಾರ, ನಮ್ಮ ಪರಿಷತ್ತಿನ ಬೈಲದ ಪ್ರಕಾರ ಅವರು 5 ವರ್ಷದ ಅವಧಿಯನ್ನು ಮುಗಿಸಿದ್ದಾರೆ. ಹೊಸ ನೂತನ ಪದಾಧಿಕಾರಿಗಳನ್ನ ನಾವೆಲ್ಲ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೂತನ ಎಲ್ಲ ಸದಸ್ಯಗಳನ್ನ ಆಗಮಿಸಿ ನಾವು ಆಹ್ವಾನ ಮಾಡಿ ಆ ನಿಟ್ಟಿನಲ್ಲಿ ಸರ್ವಾನುಮತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ 5 ವರ್ಷದ ಅವಧಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ತರಬಹಳ್ಳಿಯ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಿದ್ದೇವೆ. ಇಂದಿನಿಂದ ತರಬಹಳ್ಳಿಯ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಮ್ಮ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಕಾರ್ಯದರ್ಶಿಯಾಗಿ ತೇಜಸ್ ರವರು, ಕೋಶಾಧಿಕಾರಿಯಾಗಿ ಶಶಿಕಲಾರವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಜಿಲ್ಲಾ ಪರಿಷತ್ತಿನ ನಿರ್ದೇಶಕರುಗಳು, ತಾಲೂಕು ಅಧ್ಯಕ್ಷರುಗಳಾಗಿ ಹೊಸಕೋಟೆಯ ಈಗ ತಾನೇ ನಿವೃತ್ತದ ಹಂಚಿನಲ್ಲಿರುವಂತ ಮಂಜುನಾಥ್ ರವರು ಹೊಸಕೋಟೆ ಅಧ್ಯಕ್ಷರಾಗಿದ್ದಾರೆ. ದೊಡ್ಡಬಳ್ಳಾಪುರದ ತಾಲೂಕಿನ ಅಧ್ಯಕ್ಷರಾಗಿ ಚೈತ್ರ ಬಾಬುರವರು, ದೇವನಹಳ್ಳಿ ತಾಲೂಕಿನ ಅಧ್ಯಕ್ಷರಾಗಿ ರಾಧಾರವರು, ನೆಲಮಂಗಲ ತಾಲೂಕಿನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವರು ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಸ್ನೇಹಿತರೆ, ಪರಿಷತ್ತಿರೋದು ನಂಬಿಕೆಗಳನ್ನ, ಈ ನಂಬಿಕೆಗಳಿರ್ಲಿ, ಮೂಢನಂಬಿಕೆಗಳು ಬೇಡ, ಆಚರಣೆಗಳಿರ್ಲಿ, ಮೂಢಾಚರಣೆಗಳು ಬೇಡ ಅಂತ ಹೇಳಿ ಪರಿಷತ್ತು ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಉಳಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಟೆಕ್ನಾಲಜಿ ಇವತ್ತು ಅಪ್ಡೇಟೆಡ್ ಆದ್ರೂ ಕೂಡ ನಮ್ಮ ಮನಸ್ಸುಗಳು ಔಟ್ಡೇಟೆಡ್ ಆಗ್ತಾ ಇದೆ. ಇವತ್ತು ಡಾಂಬಿಕತನದ ದಂಗಲಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಅದರ ಬರೆದು ವಿಜ್ಞಾನದ ದಂಗಲಿಗೆ ನಾವೆಲ್ಲ ಮಾರು ಹೋಗ್ಬೇಕಾಗಿದೆ. ಮಾನವೀಯತೆಗೆ ನಾವು ಮಾರು ಹೋಗ್ಬೇಕಾಗಿದೆ. ಇವತ್ತು ನಿಜವಾದ ಧರ್ಮ ಅಂದ್ರೆ ಮಾನವೀಯತೆ. ಆ ಮಾನವೀಯತೆಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪರಿಷತ್ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಈ ವರ್ಷ ನಮ್ಮ ಪರಿಷತ್ ಹೆಜ್ಜೆ ನಮ್ಮ ನಡೆ ವಿಜ್ಞಾನದೆಡೆಗೆ. ಆ ನಿಟ್ಟಿನಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಇಡಿ, ರಾಜ್ಯ ಮಟ್ಟದ ಅಕ್ಷರ ಚಿಗುರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ 200 ಪುಸ್ತಕಗಳನ್ನ, ರಾಜ್ಯದ 200 ಜನ ಸಾಧಕರನ್ನ ಗುರುತಿಸಿ 100 ಪುಟದ ಪುಸ್ತಕಗಳನ್ನ, 200 ಪುಸ್ತಕಗಳನ್ನ ಒಬ್ಬೊಬ್ಬರ ಬಗ್ಗೆ 200 ಪುಸ್ತಕಗಳನ್ನ ನಾವು ಬರಿತಾ ಇದ್ದೀವಿ. ಇಡೀ ರಾಜ್ಯದ ಮನೆಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಪರಿಷತ್ನಾಗಿದೆ. ಎರಡನೇದಾಗಿ ನಮ್ಮ ಪರಿಷತ್ ಇದೇ ಡಿಸೆಂಬರ್ 28, 29, 30 ಒಂದು ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನ ಆಯೋಜನೆ ಮಾಡಿದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡಲಿಕ್ಕೆ, ವೈಜ್ಞಾನಿಕ ರಥವನ್ನ ಎಳಲಿಕ್ಕೆ ಪ್ರತಿ ವಿಭಾಗವಾರು 100 ಜನರಿಗೆ ತರಬೇತಿ, ಪವಾಡ ಬಯಲು ತರಬೇತಿ ಕೊಟ್ಟು ಆ 100 ಜನರು ಆ ವಿಭಾಗವಾರು ಸಂಚರಿಸಿ ಕೊನೆ ಡಿಸೆಂಬರ್ 29ನೇ ತಾರೀಕು ಕುವೆಂಪುರವರ ದಿನಾಚರಣೆ ಅವತ್ತು ಆ ಬೆಳಗಾವಿಯಲ್ಲಿ ನಾವೆಲ್ಲ ಕೂಡ ಸಮ್ಮೇಳನ ಆಗ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತನ್ನದೇ ಆದ ಸ್ವಂತ ಕಟ್ಟಡವನ್ನ ಹೊಂದ್ಕೊಳ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಾ ನಮ್ಮ ಪರಿಷತ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪರಿಷತ್ ಮಾನಸದಾರ ಯೋಜನೆಯನ್ನ ಹೊಂದ್ಕೊಂಡಿದೆ. ಸರ್ಕಾರದ ಸಹಾಯದಿಂದ ಮಾನಸದಾರ ಯೋಜನೆ ಅಂದ್ರೆ ಮಾನಸಿಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೊಂದ ಮನಸ್ಸುಗಳನ್ನ ಕರ್ಕೊಂಡು ಬಂದು ಬೆಳಗಿನ ಸಾಯಂಕಾಲ ತನಕ ಡೇ ಕೇರ್ ಅಂತ ಹೇಳಿ ಕರಿತೀವಿ. ಬೆಳಗಿನ ಸಾಯಂಕಾಲದಲ್ಲಿ ಅವರಿಗೆ ನಾವು ಮನಸ್ಸನ್ನು ಸದೃಢಗೊಳಿಸುವಂತೆ ಮಾಡಿ ಸಂಜೆ ಮನೆಗೆ ತಲುಪಿಸುವಂತ ಜವಾಬ್ದಾರಿ ನಮ್ದಾಗಿದೆ. ಆಪ್ತ ಸಮಾಲೋಚನೆ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಡಯಾಲಿಸಿಸ್ ಲಯನ್ಸ್ ಕ್ಲಬ್ ನಿಂದ ನಾವು MOU ಮಾಡಿಕೊಂಡು ಡಯಾಲಿಸಿಸ್ ಅನ್ನು ಕೂಡ ಮಾಡ್ತಾ ಇದೀವಿ. ಸ್ನೇಹಿತರೆ, ಬನ್ನಿ ಮನಸ್ಸುಗಳನ್ನ ಗಟ್ಟಿಗೊಳಿಸೋಣ. ಆ ನಿಟ್ಟಿನಲ್ಲಿ ನಾವು ಸೇವೆ ಮಾಡೋಣ, ಪ್ರೀತಿಯ ಹಂಚೋಣ, ಬದುಕಕ್ ಬಿಡೋಣ, ಬದುಕಿಸೋಣ, ಬದುಕೋಣ. ನಮಸ್ಕಾರ.